ಆಕಾಶವಾಣಿ ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಭಾಗವಹಿಸುತ್ತಾರೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಸುಂಧರಾ ಕೆಎಂ ಹಾಗೂ ಅಥಣಿಯ ಚರ್ಮಕುಶಲಕರ್ಮಿ ಸಂತೋಷ್ ವಿಲಾಸ್ ಹೊನಖಾಂಡೆ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಕೇಳಿ ಲಿಡ್ಕರ್ ನಂಬಿಕೆ ನಿರಂತರ. ಕಳೆದ 2 ಕಾರ್ಯಕ್ರಮದಲ್ಲಿ ಅಥಣಿಯಲ್ಲಿ ತಯಾರಾಗುವಂತಹ ಕೊಲ್ಹಾಪುರಿ ಚಪ್ಪಲಿಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸಾಕಷ್ಟು ಕೊಲ್ಹಾಪುರಿ ಚಪ್ಪಲಿಯ ಚರ್ಮ ಕುಶಲಕರ್ಮಿಗಳು ಆಗ್ರಾದಲ್ಲಿ ಹೋಗಿ ಟ್ರೈನಿಂಗ್ ಅನ್ನ ಪಡ್ಕೊಂಡು ಕಡಿಮೆ ಸಮಯದಲ್ಲಿ ಹೆಚ್ಚು ಉತ್ಪಾದನೆಯನ್ನ ಮಾಡೋದಿಕ್ಕೆ ಹೊರಟಿದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಇನ್ನೊಬ್ಬ ಚರ್ಮ ಕುಶಲಕರ್ಮಿಗಳಾದ ಕೊಲ್ಹಾಪುರಿ ಚಪ್ಪಲಿಗಳನ್ನ ತಯಾರಿಸುವುದರಲ್ಲಿ ನಿಪುಣರಾದಂತಹ ಸಂತೋಷ್ ವಿಲಾಸ್ ಹೊನಖಾಂಡೆ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಇವರು ಅಥಣಿನವರು ಮತ್ತು ನಮ್ಮ ಲಿಡ್ಕರ್ ಕಾಲೋನಿಯ ನಿವಾಸಿಯಾಗಿದ್ದಾರೆ. ಇವರ ತಂದೆ ಮತ್ತು ತಾತ ಎಲ್ಲ ಚರ್ಮ ಕುಶಲಕರ್ಮಿಗಳು. ಅತ್ಯಂತ ಕಿರಿಯ ವಯಸ್ಸಿನವರು, 45 ವರ್ಷ ಆಗಿದೆ ಇವರಿಗೆ. ನಮ್ಗೆ ಬಂದಿರುವಂಥ ಚರ್ಮ ಕುಶಲಕರ್ಮಿಗಳಲ್ಲಿ ಸಣ್ಣ ವಯಸ್ಸಿನವರು ಇವರು. ಜೊತೆಗೆ ಇವರು ಕೊಲ್ಹಾಪುರಿ ಚರ್ಮದ ಚಪ್ಪಲಿಗಳನ್ನಷ್ಟೇ ಅಲ್ಲ, ನಮಗೆ ಲಿಡ್ಕರ್ಗೆ ಇವರು ಬೆಲ್ಟ್ಗಳನ್ನು ಸರಬರಾಜು ಮಾಡಿಕೊಡ್ತಾರೆ. ಅದು ವಿಶೇಷವಾಗಿರುತ್ತೆ. ಜೊತೆಗೆ ಇಟಲಿಯ ಪ್ರಾಡಾ ಕಂಪನಿಗೆ ಕೂಡ ಕೊಲ್ಹಾಪುರಿಯ ವಿನ್ಯಾಸಗಳನ್ನು ಮಾಡಿಕೊಟ್ಟಿರೋದ್ರಲ್ಲಿ ನಮ್ಮ ಶ್ರೀ ಸಂತೋಷ್ ವಿಲಾಸ್ ಹೊನಖಾಂಡೆ ಅವರು ಕೂಡ ಪ್ರಮುಖರಾಗಿದ್ದಾರೆ. ಅವರನ್ನು ಆಕಾಶವಾಣಿಯ ಮೂಲಕ ನಾಡಿನ ಜನತೆಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ನನಗೆ ಬಹಳ ಖುಷಿ ಹಾಗೂ ಹೆಮ್ಮೆ ಇದೆ. ಆಗ್ರಾದಲ್ಲಿ ಟ್ರೈನಿಂಗ್ ತಗೊಂಡಿದ್ದೀರಾ, ಏನನ್ನಿಸ್ತು ಆಗ್ರಾಗೆ ಹೋದಾಗ, ಅಲ್ಲಿ ನೋಡಿದಾಗ? ಆಗ್ರಾಕ್ ಹೋಗ್ಬೇಕಾದ್ರೆ ಲಿಡ್ಕರ್ದವ್ರು ನಮ್ಗೆ ಕಾರಣ. ನಮ್ಗೆ ಅತ್ನಿ ಬಿಟ್ರೆ ನಮ್ಗೆ ಹೊರಗೆ ಹೋಗಕ್ಕೆ ಅಂದ್ರೆ ಬಾಂಬೆ ಅಷ್ಟೇ ಹೋಗ್ತಿದ್ವಿ. ಅದು ಫಸ್ಟ್ ಟೈಮ್ ನಮ್ಗೆ ಅವರು ವಿಮಾನಲ್ಲಿ ಕಳಿಸ್ಕೊಟ್ರು. ಒಂದು ಅಲ್ಲಿ ಹೋಗಂತಲೇ ಅವ್ರು ಮಿಷನರಿಗಳನ್ನು ಕಂಪ್ನಿ ಮತ್ತು ಅಲ್ಲಿ ಕೆಲಸ ಮಾಡೋದು. ನಾವು ಇಲ್ಲಿ ಮನೆಯಲ್ಲಿ ತೆಳಗೆ ಕೂತು ಕೆಲಸ ಮಾಡ್ತೀವಿ. ಅಲ್ಲಿ ತೆಳಗೆ ಕೂತು ಯಾರು ಕೆಲಸ ಮಾಡೋಲ್ಲ. ನಾವು ಮನೆ ಸಣ್ಣ ಮನೆಗಳು ಅಲ್ಲಿ ಒಂದು ಜಾನೆ ಮಾಡ್ತಿದ್ದೀವಿ. ಅವ್ರವ್ರು ಸ್ಪೆಷಲ್ ಒಂದೊಂದು ಟೇಬಲ್ ಮೇಲೆ ಅವರು ಒಂದೊಂದು ವರ್ಕ್ ಮಾಡ್ತಾರೆ. ಒಬ್ಬರು ಎಣಿಕೆ ಹಾಕೋದು, ಒಬ್ಬರು ಬೆಲ್ಟ್ ಮಾಡೋದು, ಒಬ್ಬರು ಮ್ಯಾಲಿನ ಸೋಲು ತಳಿಂದ ಅಪ್ಪರ್ ಮಾಡೋದು ಎಲ್ಲ ಮಾಡಿಸಿಂದ ಅಲ್ಲಿ ಜೈಂಟ್ ಚಪ್ಪಲ್ ರೆಡಿ ಮಾಡೋದು ಅಲ್ಲಿ ತೋರಿಸ್ತಿದ್ರು ನಮ್ಗೆ. ಅವೆಲ್ಲ ಟ್ರೈನಿಂಗ್ ತೊಗೊಂಡು ಬಂದಿವ್ರು. ಮನೇಲಿ ಎಲ್ಲ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಈ ವೃತ್ತಿಯನ್ನ ಮಾಡ್ತಾ ಇದ್ದೀರಾ? ಹಾಂ ಮೇಡಮ್. ನಮ್ಮ ತಾತ ಮುತ್ತಾತ ಮತ್ತು ನಮ್ಮ ತಂದೆ, ನಮ್ಮ ತಾಯಿ ಇವರೆಲ್ಲ ಮೊದಲಿನ ನಮ್ಮ ಕುಲಕಸಬೆ ಮೇಡಮ್ ಇದು. ಮನೇಲಿ ಎಷ್ಟು ಜನ ಇದ್ದೀರಾ? ಈಗ ಸದ್ಯ ನಾವು ಕೆಲಸ ಮಾಡೋಕೆ ನಾವು 4 ಮಂದಿ ಇದೀವಿ. ನಮ್ಮ ತಂದೆ ತಾಯಿ ಮತ್ತು ನಮ್ಮ ಮನೆಯವರು ನಾವು. ತಂದೆ ತಾಯಿನೂ ಸಹಾಯ ಮಾಡ್ತಾರೆ ಸರ್. ಅಂದ್ರೆ ಅವರೇ ನಮಗೆ ಮಾರ್ಗದರ್ಶಿ. ಅವರಿಂದ ನಾವೆಲ್ಲ ಕಲ್ತಿದ್ವಿ. ಮತ್ತೆ ನಾವು ಈಗ ಮೇಡಮ್ ಅವ್ರು ಹೇಳ್ರೆ ಬೆಲ್ಟ್ ಇದೆ. ನಮ್ಮ ಕರ್ನಾಟಕದಲ್ಲಿ ಜವಾರಿ ಚರ್ಮ ಬೆಲ್ಟ್ ಮಾಡೋದು ಅಂದ್ರೆ ನಮ್ದು ಕುಟುಂಬ, ನಾವೇ ಮೊದಲು ಮಾಡೋದು. ಏನು ವಿಶೇಷತೆ? ವಿಶೇಷತೆ ಅಂದ್ರೆ ನಮ್ಮಲ್ಲಿ ಚರ್ಮ ತಯಾರಾಗತ್ತೆ ಮೇಡಮ್. ಅದು ನಮ್ಮ ಊರಲ್ಲೇ ಚರ್ಮ ತಯಾರಾಗತ್ತೆ. ಅದೇ ಚರ್ಮದಲ್ಲಿ ನಾವು ಬೆಲ್ಟ್ ಮಾಡಬೇಕಾಗತ್ತೆ. ಅದು ಮತ್ತು ಸೊಂಟಿಗೆ ಸ್ವಲ್ಪ ಗ್ರಿಪ್ ಇರುತ್ತೆ, ಬೆನ್ನಿಗೆ ಪ್ರಾಬ್ಲಮ್ ಇರಲ್ಲ. ಅಂದ್ರೆ ವಿನ್ಯಾಸವೇ ಬೇರೆ ಇರುತ್ತೆ. ನಾವು ಫ್ಯಾಕ್ಟ್ರಿನಲ್ಲಿ ಮಾಡುವಂತ ಈಗ ನಾವು ಬಹಳಷ್ಟು ಪುರುಷರು ಆ ಥರ ಅಲ್ಲ, ಇದು ಬಹಳ ಹೆಣಿಗೆ ಮೂಲಕ ಮಾಡುವಂಥದ್ದು. ಬಹಳ ನೋಡ್ಲಿಕ್ಕೂ ಅದ್ಭುತವಾಗಿರುತ್ತೆ ಮತ್ತೆ ಫ್ಯಾಷನಬಲ್ ಆಗಿದೆ. ಜೊತೆಗೆ ಅವ್ರು ಹೇಳಿದಾಗೆ ಅದು ಬೆನ್ನು ನೋವನ್ನು ಕೂಡ ನಿವಾರಿಸಲಿಕ್ಕೆ ಮತ್ತೆ ಸೊಂಟಕ್ಕೆ ಭದ್ರತೆ ಕೊಡ್ಲಿಕ್ಕೆ ಕೂಡ ಅವರು ತಯಾರು ಮಾಡುವಂತಹ ಬೆಲ್ಟ್ಗಳು ಬಹಳ ಸಹಕಾರಿಯಾಗಿದೆ. ನ್ಯಾಚುರಲ್ ಕಲರ್ ಒಳಗೆ ಬರ್ತದ್ರೆ ಅದಕ್ಕೆ ಕೆಮಿಕಲ್ಸ್ ಅನ್ನೋದು ಯಾವುದೂ ಇರಲ್ಲ, ಎಲ್ಲ ನೈಸರ್ಗಿಕ ಬಣ್ಣ. ಹದ ಮಾಡಿರೋ ಚರ್ಮವನ್ನ ತಂದು ನೀವು ಮನೆಯಲ್ಲಿ ಮಾಡೋ ಅಂಥದ್ದು ಅಥವಾ ಚರ್ಮವನ್ನ ನೀವೇ ಹದ ಮಾಡಿ? ನಾವು ಹದ ಮಾಡಲ್ಲ ಮೇಡಮ್. ಚರ್ಮ ಹದ ಮಾಡೋರು ಡೋರ್ ಸಮಾಜದವರು. ಅವ್ರ ಕಡೆ ನಾವು ತಗೊಂಡ್ ಬಂದು ಅದು ಮನೆಯಲ್ಲಿ ಮಾಡ್ತೀವಿ. ಲೆವೆಲ್ ಮಾಡ್ಕೊಂಡು ಸಫಾಯಿ ಮಾಡಿ ಅದು ಏನೋ ಅದು ಪ್ರೊಸೀಜರ್ ಅದಲ್ಲ, ಅದೆಲ್ಲ ಮನೆಯಲ್ಲಿ ಮಾಡ್ಕೋತೀವಿ. ಚರ್ಮ ಅಷ್ಟು ಅವ್ರು ಮಾಡ್ತಾರೆ. ಅವ್ರ ಕಡೆ ನಾವು ಕೊಂಡು ತಗೋತೀವಿ ಮೇಡಮ್, ಡೋರ್ ಸಮಾಜದವ್ರ ಕಡೆ. ನೀವು ತಯಾರಿಸಿದಂತ ಈ ಚಪ್ಪಲಿಗಳಾಗಿರ್ಬೋದು ಅಥವಾ ಈಗ ಹೇಳಿದ್ರಿ ಹೊಸ ವಿನ್ಯಾಸದಲ್ಲಿ ಬೆಲ್ಟ್ ಗಳನ್ನ ನೀವು ತಯಾರಿಸ್ತಾ ಇದ್ದೀರಾ ಅಂತ, ಎಲ್ಲೆಲ್ಲಿಗೆ ಸರಬರಾಜು ಮಾಡ್ತಾ ಇದ್ದೀರಾ? ಮೊದಲಿಗೆ ಲಿಡ್ಕರ್ ಮಾಡ್ತಿದ್ವಿ ಮತ್ತು ಚರ್ಮಾಲಯ ರೀ. ನಮ್ಮಲ್ಲಿ ಚರ್ಮಾಲಯ ಬಂದಾಗಿದೆ ಮೇಡಮ್. ಆಮೇಲೆ ಲಿಡ್ಕರ್ ಮಾಡ್ತೀವಿ. ಬಾಂಬೆಗೆ ಹೋಗ್ತದೆ, ದಿಲ್ಲಿಗೆ ಹೋಗ್ತಾರೆ, ಮತ್ತೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ. ಅಂದ್ರೆ ಅಲ್ಲಿ ಏಜೆಂಟ್ಗಳು ಬಂದು ತಗೊಂಡು ಹೋಗ್ತಾರ ಅಥವಾ ನೀವೇ ಅಲ್ಲಿಗೆ ಹೋಗಿ? ನಮ್ಮ ಕಡೆ ಏಜೆಂಟ್ರು ಬರ್ತಾರೆ ಮೇಡಮ್. ನಾವು ನಾವು ಮಾಡ್ತೀವಲ್ಲ, ನಮ್ಮ ಕೆಲಸ ನೋಡೋಕ್ಕೆ ಅವ್ರು ಬಂದ್ರೆ ಅಂದ್ರೆ ನಮ್ಗೆ ಆರ್ಡರ್ ಕೊಟ್ಟು ಹೋಗಿರ್ತಾರೆ. ಅದು ಆರ್ಡರ್ ತಗೊಂಡ್ಕೊಂಡು ನಾವು ಅವ್ರಿಗೆ ಕಳಿಸ್ಕೊಡ್ತೀವಿ. ಅವ್ರು ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಆರ್ಡರ್. ಹೇಗಿದೆ ವಹಿವಾಟು? ವಹಿವಾಟು ಚಲೋ ಇದೆ ಮೇಡಮ್. ಮಾಡಿದ್ದಕ್ಕೂ ಅದು ಶ್ರಮ, ನಾವು ಕಷ್ಟಪಟ್ಟಿದ್ದಕ್ಕೂ ಶ್ರಮ ಸಿಗ್ತಾ ಇದೆ, ಫಲ ಸಿಗ್ತಾ ಇದೆ. ಮನೇಲಿ ಏನಾದ್ರೂ ದೊಡ್ಡ ದೊಡ್ಡ ಯಂತ್ರೋಪಕರಣಗಳೇನಾದ್ರು ಇಟ್ಕೊಂಡಿದ್ದೀರಾ ಅಥವಾ ಸರ್ಕಾರ ಕೊಡುವಂತ ಕಿಟ್ ನಲ್ಲೇ ಇದನ್ನೆಲ್ಲ ತಯಾರಿಸಬಹುದಾ? ಸರ್ಕಾರ ಕೂಡ ಲಿಡ್ಕರ್ ಅವರು ಕೊಟ್ಟಿರುವಂತ ಕಿಟ್ ನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ.
ಆದ್ರೆ ಈಗ ಏನೋ ಹೇಳಿದ್ರಿ ನೀವು ಹೊಸದಾಗಿ ಹೊಸ ವಿನ್ಯಾಸಗಳನ್ನ ಮಾಡ್ತಾ ಇದ್ದೀರಾ. ಅದು ಆಗ್ರಾಗೆ ಹೋಗಿ ಅದು ಮಿಷನರಿಗಳು ಥೋಡೆ ಬೆಲ್ಟ್ ಮಿಷನರಿ ಕಾನ್ಪುರದಿಂದ ತೊಗೊಂಡ್ಬಂದಿದ್ದು ಮೇಡಮ್. ಬೆಲ್ಟ್ ತಯಾರಿ ಮಾಡೋದಕ್ಕೆ ಯಂತ್ರೋಪಕರಣ ಬೇಕೇ ಬೇಕು ಮೇಡಮ್. ಇದು ಆಗ್ರಾದಲ್ಲಿ ಟ್ರೈನಿಂಗ್ ನೋಡಿದಾಗ ನಿಮಗೆ ಅನ್ಸಿದ್ದ ಅಥವಾ ಅದಕ್ಕೂ ಮುಂಚೆನೆ ಈ ತರ ಒಂದು ಮಾಡಬಹುದು? ಇಲ್ಲ ಮೇಡಮ್, ನಾನು ಸುಮಾರು ಈಗ 25 ವರ್ಷ ಆಯ್ತು ಬೆಲ್ಟ್ ಮಾಡ್ತಾ ಇದ್ದೀನಿ. ಅದ್ರ ಮೊದಲು ಚಪ್ಪಲ್ ಅದು ಮಾಡ್ತಿದ್ರು. ಬೆಲ್ಟಿಂದ 2000 ಹಿಡಿದು 2001 2000 ಇಶ್ಯೂ ಹಿಡಿದು ನಾವು ಬೆಲ್ಟ್ ರೆಡಿ ಮಾಡ್ತಾ ಇದ್ದೀವಿ ಮೇಡಮ್. ಬೇರೆ ಏನು ಮಾಡಬೇಕು ಅನ್ನೋದು ಇದೆ ಈಗ ಲೆದರ್ ಬ್ಯಾಗ್ ಮಾಡ್ತೀವಿ ಮೇಡಮ್. ಈಗ ನಾ ಮೊನ್ನೆ ಒಂದು ಲೆದರ್ ಬ್ಯಾಗ್ ಮಾಡಿದೀನಿ ಮೇಡಮ್. ಒಂದು ಅಂದ್ರೆ ಅದ್ರ ಹೊಟ್ಟೆ ಏನದ ಸರ್, ಅದಕ್ಕೆ ಸ್ಟೀಲ್ ಸಮುದೇನೂ ಇಲ್ಲ. ಅದು ಈಗ ಆಲ್ರೆಡಿ ಆಗೈತೆ, ಸ್ವಲ್ಪ ಪೆಂಡಿಂಗ್ ಇದೆ, ತಗೊಂಡ್ ಬರ್ತಾ ಇದ್ದೀವಿ ಬೆಂಗಳೂರಿಗೆ. ಸೊ ಒಂದು ಸರಿ ಈ ವಿನ್ಯಾಸ ಒಪ್ಪಿಗೆ ಆದ್ರೆ ಇದು ಕೂಡ ಮಾರ್ಕೆಟ್ಗೆ ಬರುತ್ತೆ ಮೇಡಮ್. ಮನೆಗೂ ಬಂದು ತಗೊಳ್ಳುವಂತ ಗ್ರಾಹಕರು ಇದ್ದಾರೆ ಮೇಡಮ್. ನಿಮ್ಮದೇ ಆದ ಒಂದು ಕಾಲೋನಿ ಇದೆ. ಇಲ್ಲಿ ಗಂಡು ಮಕ್ಕಳು ಹೆಚ್ಚು ಕೆಲಸ ಮಾಡ್ತಾರ, ಹೆಣ್ಣು ಮಕ್ಕಳು ಹೆಚ್ಚಿದಾರ? ಈಗ ಏನು ಪರಿಸ್ಥಿತಿ ಒಳಗೆ ಮೇಡಮ್, ಗಂಡು ಮಕ್ಕಳು ನಮ್ಮ ಹುದ್ದೆಯಲ್ಲಿ ಭಾಳ ಶ್ರಮ ಪಡ್ತಾ ಇಲ್ಲ. ಯಾಕಂದರೆ ಪೇಮೆಂಟ್ ವರ್ಕೌಟ್ ಆಗೋದಿಲ್ಲ. ಈ ಹೆಣ್ಮಕ್ಳಿಗೆ ಅನಿವಾರ್ಯ ಮೇಡಮ್, ಅವ್ರ ಮನೆಯಲ್ಲೇ ಕೂತು ಕೆಲಸ ಮಾಡಬೇಕಾಗತ್ತೆ. ಅವ್ರು ಏನೋ ಆದರೂ ಮನೆಯಲ್ಲೇ ಮಾಡಬೇಕಾಗತ್ತೆ. ಈ ಹೆಣ್ಮಕ್ಳು ಕೆಲಸ ಮಾಡ್ತಾರಲ್ಲ ಮೇಡಮ್, ಅಥವಾ ಅವ್ರದ್ದು ದೊಡ್ಡ ಒಂದು ಶ್ರಮ ಇದೆ ಅಲ್ಲಿ ಚಪ್ಪಲ್ ಮಾಡಬೇಕಾದ್ರೆ. ಯಾಕಂದರೆ ಸಣ್ಣ ಎಳೆ ಬರುತ್ತೆ, ಅದರಿಂದ 3 ಎಳೆ ಹೆಣಿಕೆ ಹಾಕಬೇಕು. ಅದು ಬೆಲ್ಟ್ ಮೇಲೆ ಅದೇ ಲುಕ್ ಇರುತ್ತೆ. ನಾವು ಗಂಡು ಮಕ್ಳು ಮಾಡೋಕ್ಕಿಂತನೂ ಹೆಣ್ಮಕ್ಳು ಹೆಣಿಕೆ ಹಾಕಿದ್ದು ನಮ್ಮ ಚಪ್ಪಲಿಗೆ ಭಾರಿ ಲುಕ್ವನ್ನು ಕೊಡ್ತಾವೆ ಮೇಡಮ್. ಅವರ ಕೈ ಚಲಕ ಮಾಡೋ ವೃತ್ತಿ ಮೇಲೆ ಅವರು ಲಕ್ಷ್ಯ ಕೊಟ್ಟು ಮಾಡ್ತಿರ್ತಾರೆ. ಅದಕ್ಕೆ ಅವರು ಹೆಣ್ಮಕ್ಳಿಗೆ ಹೆಚ್ಚಿನ ಪ್ರೋತ್ಸಾಹ ನಾವು ಹೆಣ್ಮಕ್ಳು ಕೊಡಬೇಕು. ಈಗ ನಾವು ಕೆಲಸ ಮಾಡೋಕ್ಕೆ ನಮ್ಗೆ ಮಿಷನರಿ ಏನಾರ ಬೇಕಾದ್ರೆ ಸರ್ಕಾರ ನಮಗೆ ಹೆಲ್ಪ್ ಮಾಡಿದ್ದು ಮುಂದೆ ನಮ್ಗೆ ವರ್ಕ್ ಮಾಡೋಕ್ಕೆ ಮತ್ತೂ ಸ್ವಲ್ಪ ಚಲೋ ಆಗುತ್ತೆ ಮೇಡಮ್. ಅಂದ್ರೆ ದೊಡ್ಡ ಮಿಷನರೀಸ್ ನಮ್ಗೆ ಲಿಡ್ಕರ್ನಲ್ಲಿ ಅವ್ರ ಲಿಡ್ಕರ್ ಆಫೀಸ್ ಇದೆ ಅಲ್ಲಿ ಹತ್ತನೇಲಿ, ಅಥವಾ ಅವ್ರ ಭವನ್ ಇದೆ. ಅದರಲ್ಲಿ ಅವ್ರು ಏನಾದರೂ ನಮ್ಗೆ ಮಿಷನರಿಗಳು ತರಿಸ್ಕೊಟ್ರೆ ಮತ್ತು ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ. ಮತ್ತು ಹೊರಗೆ ಹೋಗುವ ನಾವು ಏಜೆಂಟ್ರು ಕೊಡೋ ಮಾಲು ನಾವು ಡೈರೆಕ್ಟ್ ಲಿಡ್ಕರ್ಗೆ ಎಲ್ಲ ವರ್ಕ್ ಇದು ಮಾಡಿ ಅವ್ರ ಲಿಡ್ಕರ್ನಿಂದ ನಮ್ಗೆ ಹೆಚ್ಚು ಅನುದಾನ ಬರೋಂಗೆ ಮಾಡ್ಬೋದು. ಸರ್ಕಾರದಿಂದ ಬೇರೆ ಏನು ಸೌಲಭ್ಯಗಳು ಇನ್ನೂ ಬೇಕು, ಇದನ್ನ ಇನ್ನೂ ಮಾರುಕಟ್ಟೆಯನ್ನ ವಿಸ್ತಾರ ಮಾಡ್ಲಿಕ್ಕೆ ಅಂತ ನಿಮ್ಗೆ ಅನ್ಸುತ್ತೆ? ಸರ್ಕಾರ ಹೆಚ್ಚು ನಮ್ಮ ಸಮಾಜದ ಬಗ್ಗೆ ಅವನು ಸ್ವಲ್ಪ ಸಹಾಯ ಮಾಡಬೇಕು. ಅಂದ್ರೆ ಈಗ ಅವರು ಮಟೀರಿಯಲ್ಸ್ ಬಗ್ಗೆ ಅಲ್ಲಿ ಅವರು ಮಾರ್ಕೆಟಿಂಗ್ ಬಗ್ಗೆ ಏನು ಏಜೆಂಟ್ ಇರ್ತಾರೆ. ಈಗ ಹೊರಗೆ ಹೋದ್ರೆ ಏಜೆಂಟ್ರಿಗೆ ಈಗೇನದೆ ಮೇಡಮ್, ಒಬ್ರು ನಾ ಮಾಡ್ತಾ ಇದ್ದೀನಿ ಮತ್ತೊಬ್ರು ಮಾಡ್ತಾರೆ ಅಂದ್ರೆ ಏಜೆಂಟ್ರು ಬಂದು ಅಲ್ಲಿ ನಮ್ದೇ ಜಗಳ ಹಚ್ಚಿ ಅವರು ಫಾಯ್ದಾ ಮಾಡ್ಕೊಳತ್ತಾರೆ. ಆ ಫಾಯ್ದೆ ಅವರು ನಾವು ದುಡ್ಡು ಬೇರೆದ್ರು ಹೋಗಬಾರ್ದು, ನಮ್ಮ ಸಮಾಜಕ್ಕೆ ಬರಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ಸರ್ಕಾರ ಇದಕ್ಕೆ ಮಧ್ಯಸ್ಥಿ ತಗೋಬೇಕು. ಸರ್ಕಾರ ಮಧ್ಯಸ್ಥಿ ತಗೊಂಡು ಇದಕ್ಕೆ ಒಂದು ಯಾವುದರ ಒಂದು ರೀತಿಯಲ್ಲಿ ಹಾದಿ ತಗೋದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯದು ಒಂದು ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ. ಇದು ನಮ್ಮ ಗಮನಕ್ಕೆ ಖಂಡಿತವಾಗ್ಲೂ ಈಗ ಅಷ್ಟೇ ಬಂದಿದ್ದು. ಸೊ ಏಜೆಂಟ್ ಮೂಲಕ ಎಲ್ಲೋದ್ರೂ ದಲ್ಲಾಳಿಗಳು ಮಧ್ಯವರ್ತಿಗಳು ಅಂತ ಬಂದರೆ ಅಲ್ಲಿ ಯಾವುದಾದ್ರೂ ಒಂದು ರೀತಿ ನಮ್ಮ ಫಲಾನುಭವಿಗಳನ್ನ ಮಿಸ್ಅಪ್ರೋಪ್ರಿಯೇಷನ್ ಮಾಡೋವಂಥದ್ದು ಇರಬಹುದು, ಅಥವಾ ಅವ್ರ ಲಾಭಕ್ಕೋಸ್ಕರ ಇವರಲ್ಲೇ ಎತ್ಕಟ್ಟೋದು, ಅಥವಾ ಇವ್ರ ಶ್ರಮಕ್ಕೆ ತಕ್ಕ ಇದನ್ನು ಬೆಲೆ ಕೊಡದೇ ಇರೋದು, ಹಾಗೆಲ್ಲ ನಡೆಯುತ್ತೆ. ಖಂಡಿತವಾಗ್ಲೂ ಈಗ ಗಮನಕ್ಕೆ ಬಂದಿದೆ. ಡೆಫಿನೆಟ್ ಆಗಿ ಸರ್ಕಾರದ ಮೂಲಕ ನಮ್ಮ ಫಲಾನುಭವಿಗಳಿಗೆ ನೇರವಾಗಿ ಎಲ್ಲ ಸವಲತ್ತುಗಳನ್ನು ದೊರೀಬೇಕು. ಜೊತೆಯಲ್ಲಿ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದ ಹಾಗೆ ನಮ್ಮ ಕುಶಲಕರ್ಮಿಗಳನ್ನು ನೋಡ್ಕೊಳ್ಬೇಕು ಅನ್ನೋದನ್ನ ಇದೇನು ಯೋಜನೆ ಮಾಡಬೇಕು ಸರ್ಕಾರದ ಗಮನಕ್ಕೆ ತಂದು ಇದನ್ನ ಖಂಡಿತವಾಗ್ಲೂ ಇದರದ್ದು ಕ್ರಮ ತಗೊಳ್ತೀವಿ. ಕೊಲ್ಹಾಪುರಿ ಚಪ್ಪಲಿಗೂ ಬೇರೆ ಚಪ್ಪಲಿಗೂ ಏನು ವ್ಯತ್ಯಾಸ, ಏನು ವಿಶೇಷ ಅಂತ ನಿಮಗನ್ಸುತ್ತೆ? ಮೇಡಮ್, ಕೊಲ್ಹಾಪುರಿ ಚಪ್ಪಲು ಇದು ಜವಾರಿ ಚರ್ಮ, ಅಂದರೆ ನಮ್ಮಲ್ಲಿ ಎಮ್ಮಿ ಚರ್ಮನ ಹದ ಮಾಡ್ತಾರಲ್ಲ, ಆ ಚಪ್ಪಲಿಂದ ಮಾಡಿದ್ರ ಚಪ್ಪಲ್ ಇದು. ಅಂದ್ರೆ ಕೊಲ್ಹಾಪುರಿ ಚಪ್ಪಲಿಗಳೆಲ್ಲ ತಯಾರಿ ಆಗೋದು ಎಮ್ಮೆ ಚರ್ಮದಿಂದ. ಅದು ಚಪ್ಪಲ್ ತಯಾರಾದ್ರೆ ಅದು ಕಾಲಿಗೆ ತಂಪಾಗಿರುತ್ತೆ, ಕಣ್ಣಿಗೆ ತಂಪಾಗಿರುತ್ತೆ, ಮತ್ತು ನಿದ್ದೆನ ಚಲೋ ಬರುತ್ತೆ. ಇದಕ್ಕೆ ಎಣ್ಣೆ ಹಾಕಿರಂದ್ರೆ ಮತ್ತು ಸ್ವಲ್ಪ ಕೋಲ್ಡ್ ಆಗಿ ಇರುತ್ತೆ. ನಾವು ನಾವು ಅಡಿಗೆಯಲ್ಲಿ ತಿಂತೀವಿ ಎಣ್ಣೆಯನ್ನು, ಆ ಎಣ್ಣೆ ಹಚ್ಚಿ ಅದಕ್ಕೆ ಚಪ್ಪಲ್ ಹಾಕಿ ಸ್ವಲ್ಪ ತುಳಿದಾಡ್ರೆ ಮನುಷ್ಯನ ಕಾಲು ಪೂರ ಹೀಟ್ ಇದ್ದಿದ್ದು ಸ್ವಲ್ಪ ಹೀಟ್ ಕಡಿಮೆ ಆಗುತ್ತೆ. ಅವರು ಅಷ್ಟೇ ವೈಶಿಷ್ಟ್ಯ ಅದ್ರ ಚಪ್ಪಲ್ನಲ್ಲಿ. ಕೊಲ್ಹಾಪುರಿ ಅಂತ ಶಬ್ದ ಕೇಳಿದ ತಕ್ಷಣ ನಮಗೆ ಮಹಾರಾಷ್ಟ್ರನೇ ನೆನಪಾಗೋದು. ಸೊ ಹಾಗಾಗಿ ನಮ್ಮೆಲ್ಲರಿಗೂ ಅನ್ಸೋದು ಕೊಲ್ಹಾಪುರಿ ಚಪ್ಪಲಿಗಳು ಮಹಾರಾಷ್ಟ್ರದಲ್ಲೇ ತಯಾರಿ ಆಗತ್ತೆ ಅಂತ. ಈಗ ಅಥಣಿಯ ಚರ್ಮ ಕುಶಲಕರ್ಮಿಗಳು ನಮ್ಮ ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ರಿಂದನೇ ನಮಗೆ ಗೊತ್ತಾಯ್ತು, ಇಲ್ಲ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲೇ ಇರುವಂಥ ಕುಶಲಕರ್ಮಿಗಳು ತಯಾರಿಸುವಂಥ ಚಪ್ಪಲಿ ಅದು ಕೊಲ್ಹಾಪುರಿ. ಆದರೆ ಕೊಲ್ಹಾಪುರಿ ಮಾರ್ಕೆಟ್ ಅಲ್ಲಿ ಅದು ಹೆಚ್ಚು ಬೇಡಿಕೆಯಲ್ಲಿದೆ ಅಂತ. ಸೊ ಹಾಗಾಗಿ ಇನ್ನಷ್ಟು ನೀವು ಅದಕ್ಕೆ ಸೇರಿಸೋದಾದ್ರೆ, ಈಗ ಕೊಲ್ಹಾಪುರಿ ಚಪ್ಪಲಿ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ಕೊಲ್ಹಾಪುರ ಮಹಾರಾಷ್ಟ್ರದ ರಾಜ್ಯದಲ್ಲಿ ಇರೋ ಒಂದು ಪ್ರದೇಶ.
ಕೊಲ್ಹಾಪುರ ಅನ್ನೋದು ಒಂದು ಪ್ರಾದೇಶಿಕ ವಿಶಿಷ್ಟತೆ ಹೊಂದಿರೋದ್ರಿಂದ ಅದಕ್ಕೆ ಕೊಲ್ಹಾಪುರ ಆ ಚಪ್ಪಲ್ಗೆ, ಆ ಪಾದರಕ್ಷೆಗಳಿಗೆ ಕೊಲ್ಹಾಪುರಿ ಅಂತಲೇ ಹೆಸರು ಬಂತು. ಆದರೆ GI ಟ್ಯಾಗು, ಭೌಗೋಳಿಕ ಸೂಚ್ಯಾಂಕ ಬಂದಿದೆಯಲ್ಲ, ಅದ್ರ ಹೆಸರು ಕೂಡ ಹಾಗೇನೆ. ನಂಜನಗೂಡಿನ ರಸಬಾಳೆ, ಚನ್ನಪಟ್ಟಣದ ಗೊಂಬೆ, ಈ ಥರದ್ದೆಲ್ಲ ಅದು GI ಟ್ಯಾಗ್ ಬರಬೇಕಾದ್ರೆ ಆ ಹೆಸರು ಬರುತ್ತೆ. KSIC ಮೈಸೂರು ಸಿಲ್ಕ್ ಅಂದರೆ ಅದಕ್ಕೊಂದು GI ಟ್ಯಾಗ್ ಇದೆ. ಮೈಸೂರು ಸ್ಯಾಂಡಲ್ ಸೋಪ್ ಅಂತಂದರೆ ಅದಕ್ಕೊಂದು GI ಟ್ಯಾಗ್ ಇದೆ. ಹಾಗೆ ಅದು ಕರ್ನಾಟಕದ ಅಸ್ಮಿತೆ ಅಂತ ಹೇಳಿ, ಕರ್ನಾಟಕದ ಹೆಮ್ಮೆ ಅಂತ ಹೇಳಿ ನಾವು ಕೊಲ್ಹಾಪುರಿಗೆ GI ಟ್ಯಾಗ್ ಸಿಕ್ಕಿರುವಂಥದ್ದು. ಆವಾಗ ಎಲ್ಲ ಕರ್ನಾಟಕ, ಮಹಾರಾಷ್ಟ್ರ ಅಂತ ಯಾವುದು ರಾಜ್ಯ ರಚನೆ ಆಗಿರಲಿಲ್ಲ. ಹಾಗಾಗಿ ಆ ಪ್ರದೇಶದ ಮೇಲೆ ಬಂತು. ಆದರೆ ಒಂದು ವಿಶೇಷ ಏನು ಅಂತಂದರೆ, ಕರ್ನಾಟಕದ ಪ್ರಮುಖವಾದ 5 ಜಿಲ್ಲೆಗಳಲ್ಲಿ, ಕರ್ನಾಟಕ ರಾಜ್ಯದ ಉತ್ತರ ಭಾಗದ 5 ಜಿಲ್ಲೆಗಳಲ್ಲಿ ಈ ನಮ್ಮ ಕೊಲ್ಹಾಪುರಿ ಚಪ್ಪಲ್ಗಳನ್ನ ಪ್ರತಿ ಮನೆಯಲ್ಲೂ ಮಾಡುವಂತಹ ನಮ್ಮ ಚರ್ಮಕುಶಲಕರ್ಮಿಗಳಿದ್ದಾರೆ. ಪ್ರತಿ ಮನೆಯಲ್ಲೂ ಕೊಲ್ಹಾಪುರಿ ಚಪ್ಪಲ್ ತಯಾರಾಗುತ್ತೆ. ಹೆಚ್ಚಿನ ಭಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಯಾರಾಗುವಂಥದ್ದು. ಆನಂತರದಲ್ಲಿ ಇದು ಮಾರುಕಟ್ಟೆಗೆ ಹೋದರೆ ಅದು ಕೊಲ್ಹಾಪುರ ಮಾರುಕಟ್ಟೆಗೆ ಹೆಚ್ಚು ಹೋಗೋಂಥದ್ದು. ಮಹಾರಾಷ್ಟ್ರದಲ್ಲಿ ಒಂದು 3 ಜಿಲ್ಲೆಗಳಲ್ಲಿ ಇದು ತಯಾರಾಗುತ್ತೆ. ಸೊ ರಾಜ್ಯದ ಒಂದು ಭೌಗೋಳಿಕ ಸೂಚ್ಯಂಕವನ್ನು ಹೊಂದಿರೋದು ಜೊತೆಗೆ ನಾವು ಪ್ರಾಡ ಜೊತೆ ವಿರುದ್ಧದಲ್ಲಿ ಲೀಗಲ್ ಫೈಟ್ ಶುರು ಮಾಡಿದಾಗ ಗೆದ್ದಿದ್ದೇ ಆ ಕಾರಣಕ್ಕಾಗಿ. ಲಿಡ್ಕರ್ಗೆ ಮತ್ತು ಲಿಡ್ಕಾಮ್ಗೆ GI ಟ್ಯಾಗ್ ಇದ್ದಿದ್ದರಿಂದ ನಮ್ಮ ಕೊಲ್ಹಾಪುರಿ ಚಪ್ಪಲಿಯನ್ನು ನಕಲು ಮಾಡಿದಾಗ ಪ್ರಾಡ ಕಂಪನಿ, ನಾವು ಅವರಿಗೆ ಲೀಗಲ್ ನೋಟಿಸ್ ಕೊಟ್ವಿ. ನಾನಿಲ್ಲಿ ಒಬ್ಬರನ್ನ ನಿಜವಾಗ್ಲೂ ನೆನಪಿಸ್ಕೋಬೇಕು. ನಮ್ಮ ಲಿಡ್ಕರ್ನ ಲೀಗಲ್ ಅಡ್ವೈಸರ್ ಒಬ್ಬರಿದ್ದಾರೆ, ಅವರು ರಿಟೈರ್ಡ್ ಜಡ್ಜ್ ಆಗಿದ್ದಾರೆ. ಅವ್ರ ಹೆಸರು ಶ್ರೀ ಗೋಪಾಲ್ ಸರ್ ಅಂತ ಹೇಳಿ. ನಾನು ಹೇಳಿದೆ, ಈ ಥರ ಇಟಲಿದವರು ಪ್ರಾಡ ಕಂಪನಿ ನಮ್ಮ ಕೊಲ್ಹಾಪುರಿಯನ್ನು ನಕಲು ಮಾಡಿದ್ದಾರೆ, ನಾನು ಇದಕ್ಕೆ ಲೀಗಲ್ ನೋಟಿಸ್ ಕೊಡಬೇಕು, ಯಾಕೆಂದರೆ ನಾವು ಲೀಗಲ್ ಹೈರ್ ಇದ್ದೀವಿ, ಲಿಡ್ಕರ್ಗೆ GI ಟ್ಯಾಗ್ ಇದೆ ಕೊಲ್ಹಾಪುರಿ ಚಪ್ಪಲ್ಗೆ. ಸೊ ಹಾಗಾಗಿ ನಾವು ಕಾನೂನು ಹೋರಾಟ ಮಾಡಬೇಕು, ಅದು ನಮಗೆ ಅದು ದಕ್ಕಬೇಕು. ಯಾವುದೇ ಕ್ರೆಡಿಟ್ ಇದ್ರೂ ಲಿಡ್ಕರ್ ಮೂಲಕನೇ, ನಮ್ಮ ಚರ್ಮಕುಶಲಕರ್ಮಿಗಳ ಮೂಲಕ ದಕ್ಕಬೇಕು ನಮಗೆ ಅಂತ ಹೇಳಿದ್ದು. ಆಗ ಅವರು ಭಾಳ ಅದ್ಭುತವಾದಂತಹ ಡ್ರಾಫ್ಟ್ ರೆಡಿ ಮಾಡಿಕೊಟ್ರು ಲೀಗಲ್ ನೋಟಿಸ್ಗೆ. ಆ ಲೀಗಲ್ ನೋಟಿಸ್ನ ಇಟಲಿಗೆ ನಾವು ಕಳಿಸಿದ ತಕ್ಷಣವೇ ಪ್ರಾಡ ಕಂಪನಿಗೆ ಅವರು ನಮ್ಮ ಜೊತೆ ಕೊಲಾಬ್ರೇಟ್ ಮಾಡೋಕ್ಕೆ ಬಂದರು. ಭಾಳಷ್ಟು ಜನ ಬೇರೆ ಬೇರೆ ಸಂಸ್ಥೆಗಳು ಅವ್ರನ್ನ ಅಪ್ರೋಚ್ ಮಾಡಿದ್ರು, ನಾವು ಮಾಡಿಕೊಡ್ತೀವಿ, ನಮ್ಮ ಹತ್ರ ಆರ್ಟಿಸನ್ಸ್ ಇದ್ದಾರೆ, ನಾವು ಮಾಡ್ತೀವಿ ಅಂತ. ಬಟ್ ಇಟಲಿ ಕಂಪನಿ ಯಾರನ್ನೂ ಅಪ್ರೋಚ್ ಮಾಡಲಿಲ್ಲ, ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡಿದ್ರು. ಯಾವಾಗ ಕರ್ನಾಟಕ ಸರ್ಕಾರ ಇದರಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದು ಹೋರಾಟದಲ್ಲಿ ಲಿಡ್ಕರ್ ಮೂಲಕ, ಆಗ ನಮ್ಮ ಜೊತೆ ಲಿಡ್ಕಾಮ್ ಕೂಡ ಕೈ ಜೋಡಿಸ್ತು. ನಾವು ಬರ್ತೀವಿ, ನಾವು ಜಂಟಿಯಾಗಿ GI ಟ್ಯಾಗ್ ಹೋಲ್ಡರ್ ಇದ್ದೀವಿ ಅಂತ ಹೇಳಿ ಅವರು ಬಂದ ಮೇಲೆ ನಾವು ಜಂಟಿ ಸಹಯೋಗದಲ್ಲಿ ಪ್ರಾಡ ಜೊತೆ ಕಾನೂನು ಹೋರಾಟ ಮಾಡಿದ್ವಿ. ಅದು ಆನಂತರದಲ್ಲಿ ಒಪ್ಪಂದಕ್ಕೆ ಬಂದು ಈಗ ನಾವು ನಮ್ಮ ಕಣ್ಣು ಮುಂದೆ ಅದರದ್ದು ಫಲಿತಾಂಶ ಇದೆ. ಇನ್ಸ್ಪೈರ್ಡ್ ಬೈ ಕೊಲ್ಹಾಪುರಿ ಅಂತಲೇ ಅವ್ರ ಹೆಸರು ಕೊಡ್ತಿದ್ದಾರೆ, ಮೇಡ್ ಇನ್ ಇಂಡಿಯಾ ಇನ್ಸ್ಪೈರ್ಡ್ ಬೈ ಕೊಲ್ಹಾಪುರ ಚಪ್ಪಲ್ಸ್ ಅಂತ ಹೇಳಿ. ಸೊ ಆಲ್ ಕ್ರೆಡಿಟ್ಸ್ ನಮ್ಮ ಚರ್ಮಕುಶಲಕರ್ಮಿಗಳಿಗೆ ಅದು ಸಂದಾಯ ಆಗಬೇಕು. ಇದು ನಮ್ಮ ಒಂದು ಏನಂತಾರೆ ಐತಿಹಾಸಿಕ ಗೆಲುವಾಗಿರುತ್ತೆ. ಮತ್ತು ಇದನ್ನು ಎಲ್ಲರೂ ಹೆಮ್ಮೆಯಿಂದ ನಾವು ಅದನ್ನು ಹೇಳ್ಕೊಳ್ತೀವಿ. ಈಗ ಜಾಗತಿಕ ಮಟ್ಟದಲ್ಲಿ ನಮ್ಮ ಕೊಲ್ಹಾಪುರಿಗೆ ಒಂದು ಹೆಸರು ಸಿಕ್ಕಿದೆ. ಹಾಗಾಗಿ ನಮ್ಮ ಚರ್ಮಕುಶಲಕರ್ಮಿಗಳಿಗೆ ನಿರಂತರವಾದ ಬೇಡಿಕೆ ಸೃಷ್ಟಿಯಾಗುತ್ತೆ. ಈಗ ಒಂದು ಪ್ರಮಾಣದಲ್ಲಿತ್ತು, ಈಗ ಎಲ್ಲ ಜಗತ್ತಿಗೆ ಅದು ಮುಟ್ಟಿದ್ರಿಂದ ಎಲ್ಲರೂ ಇದ್ರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಪ್ರಾಡ ಬಗ್ಗೆ ಗೂಗಲಲ್ಲಿ ಸರ್ಚ್ ಮಾಡಲಿಕ್ಕೆ ಹೋದ ತಕ್ಷಣ ಕೊಲ್ಹಾಪುರ ಹೆಸರು ಬಂದೇ ಬರುತ್ತೆ. ಆಗ ಕೊಲ್ಹಾಪುರದ ಬಗ್ಗೆ ತಿಳ್ಕೊಂಡಾಗ ನಮ್ಮ ಚರ್ಮಕುಶಲಕರ್ಮಿಗಳು, ಯಾಕೆಂದರೆ ಅದು ಡಾಕ್ಯುಮೆಂಟ್ರಿ ಕೂಡ ಆಗಿದೆ, ಅದೆಲ್ಲ ಇನ್ನೇನು ರಿಲೀಸ್ ಆಗುತ್ತೆ. ಸೊ ನಮ್ಮೆಲ್ಲ ಚರ್ಮಕುಶಲಕರ್ಮಿಗಳು ಯಾರ್ಯಾರು ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವ್ರದ್ದೆಲ್ಲ ಚಿತ್ರಗಳು ಬರುತ್ತೆ. ಅದು ಅಜರಾಮರವಾಗಿ ಇರುತ್ತೆ, ಐತಿಹಾಸಿಕ ದಾಖಲೆಯಾಗಿ ಉಳಿದು ಬಿಡುತ್ತೆ. ಅದೊಂದು ಖುಷಿ ಅನಿಸುತ್ತೆ. ಒಟ್ಟಾರೆಯಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ನಮ್ಮ ಚರ್ಮಕುಶಲಕರ್ಮಿಗಳು ತಯಾರಿಸುತ್ತಿರುವಂಥ ಕೊಲ್ಹಾಪುರಿ ಚಪ್ಪಲಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಲಗ್ಗೆ ಆಗ್ತಾ ಇದೆ. ಎಲ್ಲೆಲ್ಲೂ ಇದರ ಬೇಡಿಕೆ ಸಿಗತ್ತೆ, ಮತ್ತೆ ಹೊಸ ಹೊಸ ವಿನ್ಯಾಸಕ್ಕೆ ದಾರಿ ಮಾಡಿಕೊಡುತ್ತೆ. ಇನ್ನಷ್ಟು ಒಳ್ಳೆಯ ಪದಾರ್ಥಗಳು ನಮ್ಗೆ ಸಿಗತ್ತೆ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದಂತಹ ಡಾಕ್ಟರ್ ವಸುಂಧರಾ KM, ವ್ಯವಸ್ಥಾಪಕ ನಿರ್ದೇಶಕರು, ಹಾಗೆಯೇ ಚರ್ಮಕುಶಲಕರ್ಮಿ ಸಂತೋಷ್ ವಿಲಾಸ್ ಹೊನಕಾಂಡೆ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ನಮ್ಮ ಕಾಯಕ ಯೋಗಿಗಳನ್ನು ಕೇಂದ್ರ ಸರ್ಕಾರದ ಆಕಾಶವಾಣಿ ಮೂಲಕ ರಾಜ್ಯ ಸರ್ಕಾರದ ಲಿಡ್ಕರ್ ಸಂಸ್ಥೆಯ ನಮ್ಮ ಹೆಮ್ಮೆಯ ಚರ್ಮಕುಶಲಕರ್ಮಿಗಳನ್ನು ಪರಿಚಯ ಮಾಡಿಸಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ಆಕಾಶವಾಣಿಗೂ ಕೂಡ ಧನ್ಯವಾದಗಳು. ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಸುಂಧರಾ KM ಹಾಗೂ ಅಥಣಿಯ ಚರ್ಮಕುಶಲಕರ್ಮಿ ಸಂತೋಷ್ ವಿಲಾಸ್ ಹೊನಖಾಂಡೆ ಅವರು. ಸಂದರ್ಶಕರು ನಿರ್ಮಲಾ S. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನ ರಾಮ್, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.